ಗುಡ್ ನ್ಯೂಸ್ ಡಯಾಬಿಟಿಸ್ ಪೇಷಂಟ್ಗಳಿಗೆ, ಅದರಲ್ಲೂ ಟ್ಯಾಬ್ಲೆಟ್ ದಾಟಿ ಇನ್ಸುಲಿನ್ ತೆಗೆದುಕೊಳ್ಳುವ ಮಟ್ಟಕ್ಕೆ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ತೀವ್ರತೆ ಇರೋರಿಗೆ ಅಥವಾ ಟೈಪ್ 1 ಡಯಾಬಿಟಿಸ್ ಅಂದರೆ ಹುಟ್ಟಿನಿಂದಲೇ ಡಯಾಬಿಟಿಸ್ ಇದ್ದು ಇನ್ಸುಲಿನ್ ತೆಗೆದುಕೊಳ್ತಾ ಇದ್ರೆ ಅಥವಾ ನಿಮ್ಮ ಮಕ್ಕಳಿಗೆ ಕೊಡಿಸ್ತಿದ್ರೆ, ಬೇರೆ ಯಾವುದೇ ಕಾರಣಕ್ಕೂ ಪ್ರತಿದಿನ ಇನ್ಸುಲಿನ್ ಇಂಜೆಕ್ಷನ್ ತೆಗೆದುಕೊಳ್ತಿದ್ರೆ ನಿಮಗಿದು ಭರ್ಜರಿ ನ್ಯೂಸ್. ಇನ್ನು ಮುಂದೆ ದಿನ ಬೆಳಗ್ಗೆದ್ದು ಟಿಫಿನ್ಗೂ ಮುಂಚೆ ಮೈಗೆ ಸೂಜಿ ಚುಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ. ನಮ್ಮ ದೇಶದಲ್ಲಿ ಕೋಟ್ಯಂತರ ಜನ ಪ್ರತಿದಿನ ಇದೇ ನರಕವನ್ನ ಅನುಭವಿಸ್ತಾ ಇದ್ರು. ಕೆಲವರಿಗಂತೂ ದಿನಕ್ಕೆ 3-4 ಸಲ ಸೂಜಿ ಚುಚ್ಚಿಸಿಕೊಳ್ಳುವ ಪರಿಸ್ಥಿತಿ. ವರ್ಷದ 365 ದಿನದಲ್ಲಿ ಒಂದಿನ ಕೂಡ ಈ ನರಕ ತಪ್ಪಿರಲಿಲ್ಲ. ಆದರೆ ನಿಮ್ಗೆಲ್ಲ ಈಗ ಒಂದು ಮ್ಯಾಜಿಕ್ ಮಾಡುವಂತಹ ಗುಡ್ ನ್ಯೂಸ್ ಬಂದಿದೆ. ನೀವಿದನ್ನ ನಂಬಲ್ಲ. ವರ್ಷಕ್ಕೆ 365 ಸಲ ಚುಚ್ಚಿಸಿಕೊಳ್ತಿದ್ದ ಸೂಜಿಯನ್ನ ಇನ್ಮೇಲೆ ಬರೀ 52 ಸಲ ಚುಚ್ಚಿಸಿಕೊಂಡ್ರೆ ಸಾಕು. ಎಸ್, ವಾರಕ್ಕೆ ಒಂದೇ ಒಂದು ಇನ್ಸುಲಿನ್. ಡಯಾಬಿಟಿಸ್ ಇರೋರಿಗೆ ಇದು ನಿಜಕ್ಕೂ ಬಿಗ್ ರಿಲೀಫ್. ಅದರಲ್ಲೂ ಇದು ಜಗತ್ನಲ್ಲೇ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಲಾಂಚ್ ಆಗಿದೆ. ಇದು ವಿಶ್ವದಲ್ಲೇ ಭಾರಿ ದೊಡ್ಡ ಆವಿಷ್ಕಾರ. ಸಕ್ಕರೆ ಕಾಯಿಲೆಯಿಂದ ಬೇಸತ್ತಿರೋರು ಈ ವಿಡಿಯೋವನ್ನ 1 ಸೆಕೆಂಡ್ ಕೂಡ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ನಿಮ್ಮ ಲೈಫ್ ಚೇಂಜ್ ಮಾಡುವ ಮ್ಯಾಜಿಕ್ ಡೋಸ್ ಇದು. ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ವಿಚಾರ ಏನಂದ್ರೆ, ಡೆನ್ಮಾರ್ಕ್ ಮೂಲದ ಪ್ರಸಿದ್ಧ ಫಾರ್ಮಾ ಕಂಪನಿ ನೋವೋ ನಾರ್ಡಿಸ್ಕ್, ಇದರ ಭಾರತದ ಸಬ್ಸಿಡಿಯರಿ ಕಂಪನಿ ನೋವೋ ನಾರ್ಡಿಸ್ಕ್ ಇಂಡಿಯಾ, ಇದು ಭಾರತದಲ್ಲಿ ವಿಶ್ವದ ಮೊಟ್ಟ ಮೊದಲ ವಾರಕ್ಕೊಮ್ಮೆ ತೆಗೆದುಕೊಳ್ಳಬಹುದಾದಂತ ಇನ್ಸುಲಿನ್ ಅನ್ನ ಲಾಂಚ್ ಮಾಡಿದೆ. ಇದರ ಹೆಸರು ಅವಿಕ್ಲಿ ಅಥವಾ ಇದನ್ನ ಇನ್ಸುಲಿನ್ ಐಕೋಡೆಕ್ ಅಂತ ಕರೀತಾರೆ. ಟೈಪ್ 1 ಮತ್ತು ಟೈಪ್ 2 ಡಯಾಬಿಟಿಸ್ ಇರುವ ವಯಸ್ಕರಿಗಾಗಿ ಈ ವಾರಕ್ಕೊಮ್ಮೆ ನೀಡುವ ಇನ್ಸುಲಿನ್ ಅನ್ನ ಭಾರತದ ಮಾರ್ಕೆಟ್ಗೆ ತರಲಾಗಿದೆ. ಜುಲೈ 9ನೇ ತಾರೀಕು ಅಂದ್ರೆ ಗುರುವಾರ ಈ ಅಧಿಕೃತ ಅನೌನ್ಸ್ಮೆಂಟ್ ಹೊರಬಿದ್ದಿದೆ. ಈ ಆವಿಷ್ಕಾರದಿಂದ ಡಯಾಬಿಟಿಕ್ ಪೇಷಂಟ್ಗಳು ದಿನ ಸೂಜಿ ತೆಗೆದುಕೊಂಡು ಚುಚ್ಚಿಸಿಕೊಳ್ಳುವ ಭಯ ಮತ್ತು ತಲೆನೋವು ಕಂಪ್ಲೀಟ್ ಆಗಿ ಮಾಯವಾಗ್ತಿದೆ. ವರ್ಷಕ್ಕೆ 100 ಇಂಜೆಕ್ಷನ್ ತೆಗೆದುಕೊಳ್ಳಬೇಕಿದ್ದ ಜಾಗದಲ್ಲಿ ಇನ್ಮೇಲೆ ವರ್ಷಕ್ಕೆ ಬರೀ 52 ಇಂಜೆಕ್ಷನ್ ತೆಗೆದುಕೊಂಡ್ರೆ ಸಾಕು ಅನ್ನೋದು ವೈದ್ಯಕೀಯ ಲೋಕದ ಸದ್ಯದ ಸೆನ್ಸೇಷನಲ್ ಸುದ್ದಿ. ಸರಿ, ಹಾಗಿದ್ರೆ ಏನಿದು ಅವಿಕ್ಲಿ? ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವೀಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಅಸಲಿಗೆ ಇನ್ಸುಲಿನ್ ಅಂದ್ರೇನು? ಇದೊಂದು ಹಾರ್ಮೋನ್. ನಮ್ಮ ದೇಹದೊಳಗಿರುವ ಪ್ಯಾಂಕ್ರಿಯಾಸ್ ಅಥವಾ ಮೇದೋಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಹಾರ್ಮೋನ್. ಇದು ನಮ್ಮ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನ ಜೀವಕೋಶಗಳಿಗೆ ತಲುಪಿಸುವ ಕೆಲಸ ಮಾಡುತ್ತೆ. ಆ ಜೀವಕೋಶದಲ್ಲಿ ಸಕ್ಕರೆ ಅಂಶ ಬೆಂದು ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಆದರೆ ಒಂದು ವೇಳೆ ನಮ್ಮ ಪ್ಯಾಂಕ್ರಿಯಾಸ್ ನಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗದಿದ್ರೆ ಸಕ್ಕರೆ ಅಂಶ ಜೀವಕೋಶಕ್ಕೆ ಹೋಗದೆ ರಕ್ತದಲ್ಲೇ ಉಳಿದು ಬಿಡುತ್ತೆ. ಆಗ ಉಂಟಾಗುವ ಕಂಡೀಷನ್ನೇ ಈ ಡಯಾಬಿಟಿಸ್. ಈ ರೀತಿ ನೈಸರ್ಗಿಕವಾಗಿ ಇನ್ಸುಲಿನ್ ಉತ್ಪತ್ತಿ ಆಗದವರು ಟ್ಯಾಬ್ಲೆಟ್ ಅಥವಾ ಇನ್ಸುಲಿನ್ ಮುಖಾಂತರ ತಗೊಳ್ಳಿ ಅಂತ ಡಾಕ್ಟರ್ ಹೇಳ್ತಾರೆ. ಆದ್ರೆ ಇದುವರೆಗೆ ಮಾರ್ಕೆಟ್ ನಲ್ಲಿದ್ದ ಇನ್ಸುಲಿನ್ಗಳು ದಿನ ತೆಗೆದುಕೊಳ್ಳುವ ಇನ್ಸುಲಿನ್ಗಳು. ಯಾಕಂದ್ರೆ ಅವು ನಮ್ಮ ದೇಹಕ್ಕೆ ಹೋದ ತಕ್ಷಣ ಬೇಗ ಕರಗಿ ಕೆಲಸ ಮುಗಿಸಿ ಬಿಡ್ತಿದ್ವು. ಆದ್ರೆ ಈಗ ಬಂದಿರುವ ಈ ಹೊಸ ಅವಿಕ್ಲಿ ಇನ್ಸುಲಿನ್ ಇದೆಯಲ್ಲ, ಇದರ ಟೆಕ್ನಾಲಜಿ ಬೇರೆನೆ. ಇದನ್ನ ಒಂದು ಸಲ ದೇಹಕ್ಕೆ ಇಂಜೆಕ್ಟ್ ಮಾಡಿದ್ರೆ ನಮ್ಮ ರಕ್ತದಲ್ಲಿರುವ ಆಲ್ಬುಮಿನ್ ಅನ್ನುವ ಪ್ರೋಟೀನ್ ಜೊತೆ ಹೋಗಿ ಲಾಕ್ ಆಗಿ ಕುತ್ಕೊಳ್ಳುತ್ತೆ. ಆಮೇಲೆ ತುಂಬಾ ನಿಧಾನಕ್ಕೆ ವಾರ ಪೂರ್ತಿ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇನ್ಸುಲಿನ್ ಅನ್ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಅಂದ್ರೆ ನಿಮ್ಮ ದೇಹದಲ್ಲಿ 7 ದಿನಗಳ ಕಾಲ ಸಕ್ಕರೆ ಅಂಶ ಕಂಟ್ರೋಲ್ ನಲ್ಲಿ ಇರುವ ಹಾಗೆ ಇದು ಬ್ಯಾಲೆನ್ಸ್ ಮಾಡುತ್ತೆ. ಇದನ್ನ ತೆಗೆದುಕೊಳ್ಳೋದು ಕೂಡ ತುಂಬಾ ಈಸಿ. ಕಂಪನಿಯವರು ಫ್ಲೆಕ್ಸ್ ಟಚ್ ಅನ್ನುವ ಒಂದು ಸ್ಪೆಷಲ್ ಪೆನ್ ಡಿವೈಸ್ ರೆಡಿ ಮಾಡಿದ್ದಾರೆ. ಅದರಲ್ಲಿ ಇನ್ಸುಲಿನ್ ಇರುತ್ತೆ. ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಮುಗೀತು. ಇಂಜೆಕ್ಷನ್ ರೀತಿ ನೋವೇ ಇರಲ್ಲ. ಸ್ನೇಹಿತರೆ, ನಮ್ಮ ಭಾರತವನ್ನ ಇಡೀ ಪ್ರಪಂಚದ ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಸಕ್ಕರೆ ಕಾಯಿಲೆ ಇರೋರ ಸಂಖ್ಯೆ ಎಷ್ಟು ಗೊತ್ತಾ? ಬರೋಬ್ಬರಿ 10.1 ಕೋಟಿ ಜನಕ್ಕೆ ಆಲ್ರೆಡಿ ಡಯಾಬಿಟಿಸ್ ಇದೆ. ಇನ್ನು 13.6 ಕೋಟಿ ಜನ ಪ್ರೀ ಡಯಾಬಿಟಿಸ್ ಅಂದರೆ ಕಾಯಿಲೆ ಬರುವ ಬಾರ್ಡರ್ ನಲ್ಲಿ ನಿಂತಿದ್ದಾರೆ. ಇದಲ್ಲದೆ 9 ಲಕ್ಷಕ್ಕೂ ಹೆಚ್ಚು ಜನ ಟೈಪ್ 1 ಡಯಾಬಿಟಿಸ್ ನಿಂದ ಬಳಲ್ತಿದ್ದಾರೆ. ಇವರಿಗೆ ಇನ್ಸುಲಿನ್ ಇಲ್ಲದೆ ಬದುಕೋದಕ್ಕೆ ಆಗೋದೇ ಇಲ್ಲ. ಆದ್ರೆ ನಮ್ಮ ಜನರಲ್ಲಿ ಇರುವ ಅತಿ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಇಂಜೆಕ್ಷನ್ ಫೋಬಿಯಾ, ಅಂದ್ರೆ ಸೂಜಿ ಚುಚ್ಚಿಸಿಕೊಳ್ಳುವ ಭಯ. ಯಾರಾದ್ರೂ ಡಾಕ್ಟರ್ ನಿಮ್ಗೆ ಇನ್ಸುಲಿನ್ ಬೇಕು ಅಂತ ಹೇಳಿದ್ರೆ ರೋಗಿಗಳು ಕನಿಷ್ಠ 7 ರಿಂದ 9 ವರ್ಷಗಳ ಕಾಲ ಅದನ್ನ ಮುಂದೂಡ್ತಾರಂತೆ. ಅಯ್ಯೋ ಬೇಡಪ್ಪ, ಮಾತ್ರೆ ಕೊಡಿ, ಇಂಜೆಕ್ಷನ್ ಬೇಡ ಅಂತ ಸಕ್ಕರೆ ಕಂಟ್ರೋಲ್ ಮಾಡದೆ ಕಿಡ್ನಿ, ಕಣ್ಣು, ಹಾರ್ಟ್ ಎಲ್ಲವನ್ನ ಹಾಳು ಮಾಡ್ಕೊಳ್ತಿದ್ದಾರೆ. ಹಳ್ಳಿಗಳಲ್ಲಂತೂ ದಿನ ಇನ್ಸುಲಿನ್ ಸ್ಟೋರ್ ಮಾಡೋದಕ್ಕೆ ಫ್ರಿಡ್ಜ್ ಇರಲ್ಲ, ಕರೆಂಟ್ ಇರಲ್ಲ. ಇನ್ನು ಕೆಲಸಕ್ಕೆ ಹೋಗೋರು ದಿನ ಇಂಜೆಕ್ಷನ್ ಬಾಕ್ಸ್ ತೆಗೆದುಕೊಂಡು ಅಡ್ಡಾಡೋದಕ್ಕೆ ಮುಜುಗರ ಪಡ್ತಾರೆ. ಇಂತಹ ಸೂಕ್ಷ್ಮ ಮತ್ತು ಬೃಹತ್ ಜನಸಂಖ್ಯೆ ಇರುವ ಭಾರತಕ್ಕೆ ವಾರಕ್ಕೊಮ್ಮೆ ತೆಗೆದುಕೊಳ್ಳುವ ಇನ್ಸುಲಿನ್ ನಿಜಕ್ಕೂ ಒಂದು ಸಂಜೀವಿನಿ ತರ ಕೆಲಸ ಮಾಡುತ್ತೆ.
ಆದ್ರೆ ಸ್ನೇಹಿತರೆ ಇದರಲ್ಲಿ ಸಾಕಷ್ಟು ಮೆಡಿಕಲ್ ಚಾಲೆಂಜಸ್ ಕೂಡ ಇದೆ. ಮುಖ್ಯವಾಗಿ ಟೈಪ್ 1 ಡಯಾಬಿಟಿಸ್ ಇರುವವರಿಗೆ, ಅಂದ್ರೆ ಹುಟ್ಟಿನಿಂದಲೇ ಡಯಾಬಿಟಿಸ್ ಇರುವವರಿಗೆ ಬರೀ ಈ ಒಂದು ಇನ್ಸುಲಿನ್ ಅಷ್ಟೇ ಸಾಲೋದಿಲ್ಲ. ಇದರ ಜೊತೆಗೆ ಅವರು ಊಟ ಮಾಡಿದಾಗ ತೆಗೆದುಕೊಳ್ಳುವ ಶಾರ್ಟ್ ಆಕ್ಟಿಂಗ್ ಇನ್ಸುಲಿನ್ ಕೂಡ ಬೇಕಾಗಬಹುದು. ಜೊತೆಗೆ ಕರೆಕ್ಟ್ ಆಗಿ ಡೋಸ್ ಫಿಕ್ಸ್ ಮಾಡೋದು ಕೂಡ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಡೋಸ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಶುಗರ್ ತುಂಬಾ ಕಮ್ಮಿ ಆಗುವ ಚಾನ್ಸ್ ಕೂಡ ಇರುತ್ತೆ. ಅದಕ್ಕೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮತ್ತು ಸರಿಯಾದ ಗೈಡೆನ್ಸ್ ಇಲ್ಲದೆ ಅದನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಈ ಹೊಸ ಇನ್ಸುಲಿನ್ ನ ಕ್ಲಿನಿಕಲ್ ಟ್ರಯಲ್ಸ್ ಅಂದ್ರೆ ಪರೀಕ್ಷೆಗಳು ನಡೆದಾಗ ದಿನ ತೆಗೆದುಕೊಳ್ಳುವ ಇನ್ಸುಲಿನ್ ಗಿಂತಲೂ ಇದು ಸೂಪರ್ ಆಗಿ ಶುಗರ್ ಕಂಟ್ರೋಲ್ ಮಾಡಿರೋದು ಪ್ರೂವ್ ಆಗಿದೆ ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ. ಈಗ ನಿಮ್ಮ ತಲೆಯಲ್ಲಿರುವ ಅತಿ ದೊಡ್ಡ ಪ್ರಶ್ನೆಗೆ ಬರೋಣ. ಎಲ್ಲ ಓಕೆ, ಆದರೆ ಇದರ ಬೆಲೆ ಎಷ್ಟು? ಇದು ಶ್ರೀಮಂತರಿಗೆ ಮಾಡಿರೋದಾ ಅಥವಾ ಸಾಮಾನ್ಯ ಜನರಿಗೂ ಸಿಗುತ್ತಾ? ನಮ್ಮ ಜೇಬಿಗೆ ಕತ್ತರಿ ಬೀಳುತ್ತಾ ಇಲ್ವಾ? ಇಲ್ಲೇ ಇರೋದು ಟ್ವಿಸ್ಟ್. ಇದರ ಬೆಲೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಿ. ಈ ಅವಿಕ್ಲಿ ಇನ್ಸುಲಿನ್ ನ 700 ಯೂನಿಟ್ ಇರುವ ಒಂದು ಪ್ಯಾಕ್ಗೆ 2611 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಒಂದು ಯೂನಿಟ್ಗೆ ಬರೀ ₹3.73 ಬೀಳುತ್ತೆ. ಇದು ಈಗ ಮಾರ್ಕೆಟ್ ನಲ್ಲಿರುವ ಡೈಲಿ ಇನ್ಸುಲಿನ್ ಗಿಂತ 30ರಿಂದ 40% ಕಮ್ಮಿ ರೇಟ್. ಅಲ್ಲದೆ ನಮ್ಮ ದೇಶದ ಇನ್ಸುಲಿನ್ ಮಾರ್ಕೆಟ್ ನಲ್ಲಿ 50% ಹಿಡಿತ ಅಂದ್ರೆ ಮೊನೋಪಾಲಿ ಹೊಂದಿರೋದು ಇದೇ ನೋವೋ ನಾರ್ಡಿಕ್ಸ್ ಕಂಪನಿ. ಇವರು ಈ ಹೊಸ ಇನ್ಸುಲಿನ್ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಭಾರತದ ಪ್ರಮುಖ ಕಂಪನಿಯಾದ ಎಬಾಟ್ ಜೊತೆ ಕೈ ಜೋಡಿಸಿದ್ದಾರೆ. ಇದರಿಂದ ಭಾರತದ ಮೂಲೆ ಮೂಲೆಗೂ ಈ ಮೆಡಿಸಿನ್ ತಲುಪೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದ್ ಕಡೆ ಬೆಲೆನೂ ಕಡಿಮೆ, ಇನ್ನೊಂದು ಕಡೆ ಪ್ರತಿದಿನ ಇಂಜೆಕ್ಷನ್ ಚುಚ್ಚಿಸಿಕೊಳ್ಳುವ ಪೇನ್ ಇರೋದಿಲ್ಲ. ಮತ್ತೊಂದು ಕಡೆ ದೇಶದ ಮೂಲೆ ಮೂಲೆಯಲ್ಲೂ ಈ ಇನ್ಸುಲಿನ್ ಆದಷ್ಟು ಬೇಗ ಸಿಗೋದಕ್ಕೆ ಶುರುವಾಗುತ್ತೆ. ಇನ್ನು ಆಗ್ಲೇ ಹೇಳಿದ ಹಾಗೆ ಭಾರತದಲ್ಲಿ ಸದ್ಯಕ್ಕೆ ಸುಮಾರು 60 ಲಕ್ಷ ಜನ ಇನ್ಸುಲಿನ್ ತೆಗೆದುಕೊಳ್ತಿದ್ದಾರೆ. ಆದ್ರೆ ನಿಜ ಹೇಳಬೇಕು ಅಂದ್ರೆ ಇದರ ಡಬಲ್ ಅಂದ್ರೆ ಕನಿಷ್ಠ 1 ಕೋಟಿಗಿಂತ ಹೆಚ್ಚು ಜನಕ್ಕೆ ಭಾರತದಲ್ಲಿ ಇನ್ಸುಲಿನ್ ಅವಶ್ಯಕತೆ ಇದೆ. ಈ ಹೊಸ ಇನ್ಸುಲಿನ್ ಇಂಜೆಕ್ಷನ್ ನಿಂದ ಭಾರತದಲ್ಲಿ ಇನ್ಸುಲಿನ್ ತೆಗೆದುಕೊಳ್ಳುವವರ ಸಂಖ್ಯೆಯನ್ನು 60 ಲಕ್ಷದಿಂದ 90 ಲಕ್ಷಕ್ಕೆ ತೆಗೆದುಕೊಂಡು ಹೋದ್ರೆ ಇದು ನಮ್ಮ ಹೆಲ್ತ್ ಸೆಕ್ಟರ್ಗೆ ಸಿಗುವ ಅತಿ ದೊಡ್ಡ ಸಕ್ಸಸ್ ಅಂತಲೇ ಹೇಳಲಾಗ್ತಾ ಇದೆ. ಫ್ಯೂಚರ್ ನಲ್ಲಿ ಈ ಟೆಕ್ನಾಲಜಿ ಇನ್ನು ಪಾಪ್ಯುಲರ್ ಆದರೆ ಡಯಾಬಿಟಿಸ್ ನಿಂದ ಬರುವ ಕಿಡ್ನಿ ಫೇಲ್ಯೂರ್, ಹೃದಯಾಘಾತದ ಕೇಸ್ಗಳು ದೇಶದಲ್ಲಿ ಗಣನೀಯವಾಗಿ ಕಮ್ಮಿ ಆಗುವಂತಹ ಚಾನ್ಸ್ ಇದೆ ಅಂತ ಎಕ್ಸ್ಪರ್ಟ್ ಹೇಳ್ತಿದ್ದಾರೆ. ದೇಶದ ಜನರ ಆರೋಗ್ಯ ಸುಧಾರಿಸಿದರೆ ಆಟೋಮೆಟಿಕ್ ಆಗಿ ದೇಶದ ಎಕಾನಮಿಕ್ ಬರ್ಡನ್ ಕೂಡ ಕಮ್ಮಿ ಆಗುತ್ತೆ. ಕೊನೆಯದಾಗಿ ಹೇಳೋದಾದ್ರೆ ಸದ್ಯಕ್ಕೆ ಸಕ್ಕರೆ ಕಾಯಿಲೆ ಅನ್ನೋದು ಭಾರತದಲ್ಲಿ ಮಹಾಮಾರಿ ತರ ಕಾಡ್ತಾ ಇತ್ತು. ಚಿಕಿತ್ಸೆ ಇದ್ರೂ ಸೂಜಿ ಭಯಕ್ಕೆ ಜನ ದೂರ ಉಳಿತಿದ್ರು. ಆದ್ರೆ ವೈದ್ಯಕೀಯ ಲೋಕದ ಈ ಸೂಪರ್ ಆವಿಷ್ಕಾರ ಮತ್ತು ಅದನ್ನ ಭಾರತದಲ್ಲಿ ಕಮ್ಮಿ ಬೆಲೆಗೆ ಲಾಂಚ್ ಮಾಡಿರೋದು ನಿಜಕ್ಕೂ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಅಂತಾನೆ ಹೇಳಬಹುದು. ಈ ಆವಿಷ್ಕಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇದು ನಿಜಕ್ಕೂ ಹೆಲ್ಪ್ಫುಲ್ ಅಂತ ನಿಮ್ಗೆ ಅನ್ಸುತ್ತಾ? ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.